ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೆಲ್ಲ ಹೊಸದಾಗಿ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯೂಸ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕೂಷ್ಮಾಂಡ ದೀಪ. ಈ ಕೂಷ್ಮಾಂಡ ದೀಪ ಅನ್ನೋದು ಬೂದ್ಕುಂಬಳಕಾಯಿನಲ್ಲಿ ಹಚ್ಚುವಂಥದ್ದು. ಕೂಷ್ಮಾಂಡ ಅನ್ನೋದು ಬೂದ್ಕುಂಬಳಕಾಯಿ. ಹಾಗೆ ಇದು ತುಂಬ ಕಾಲ ಭೈರವೇಶ್ವರ ಅಂತ ಏನು ಹೇಳ್ತಾರೋ ಈಶ್ವರಂಗೆ ತುಂಬ ಪ್ರಿಯವಾಗಿರುವಂಥ ದೀಪ ಅಂತಲೇ ಹೇಳ್ಬೋದು. ಇದು ನಾಳೆ ಬರೋ ಶುಕ್ರವಾರ, ಅಂದರೆ ಇದು ತುಂಬ ಪವರ್ಫುಲ್ಲು ಅಂತಲೇ ಹೇಳ್ಬೋದು. ಇದರಲ್ಲಿ ದೀಪ ಹಚ್ಚೋದ್ರಿಂದ ನಿಮ್ಮ ಸಮಸ್ಯೆ ಎಂಥದೇ ಇರಲಿ, ಮನೇಲಿ ಗಂಡ ಹೆಂಡತಿದಾಗಿರ್ಬೋದು, ಹಾಗೆ ಮಕ್ಕಳು ಎಜುಕೇಷನ್ದಾಗಿರ್ಬೋದು, ಕೋರ್ಟಿಂದಾಗಿರ್ಬೋದು, ಹಣಕಾಸಿಂದಾಗಿರ್ಬೋದು, ಮತ್ತು ಮನೆ ಕಟ್ಟಲ್ಲ ಅನ್ನೋ ಸಮಸ್ಯೆ ಯಾವುದಾದ್ರೂ ಇದ್ದರೂ ನಿಮಗೂ ಕೂಡ ಯಾವುದೇ ಒಂದು ಸಮಸ್ಯೆ, ಮಕ್ಕಳಿಲ್ಲ ಅಂತ ಅಂದರೂ ಕೂಡ ಇದಕ್ಕೆ ಪರಿಹಾರ ಸಿಗುತ್ತೆ. ಇದನ್ನು ನೀವು ನಾವೇನಾದರೂ ಪ್ರತಿ ಅಮಾವಾಸ್ಯೆ ಪೌರ್ಣಮಿಲಿ ಇಲ್ಲ 9 ವಾರ ಹಚ್ತೀವಿ, ಇಲ್ಲ 7 ವಾರ ಹಚ್ತೀವಿ, ಈ ಥರ ಏನಾದ್ರು ಸಂಕಲ್ಪ ಕಟ್ಕೊಂಡು ಏನಾದ್ರು ಹಚ್ಚೋದಾದ್ರೂ ಕೂಡ ಹಚ್ಬೋದು. ಇಲ್ಲಾಂದರೆ ನಾಳೆ ನೀವು ಬೂದ್ಕುಂಬಳಕಾಯಿ ಸಣ್ಣ ಸಣ್ಣವು ದೀಪ ಹಚ್ಚೋದಕ್ಕೆ ಅಂತಲೇ ಸಿಗುತ್ತೆ. ಅದನ್ನು ನೀವು ತೊಗೊಂಬಂದು ನೀಟಾಗಿ ಒಳಗಡೆ ಬೀಜಗಳನ್ನೆಲ್ಲ ಇದು ಮಾಡಿಕೊಂಡು ತಕ್ಕೊಂಡು ಒಂದು ಕಾಟನ್ ಬಟ್ಟೆನ, ಚೆನ್ನಾಗಿ ಒಗ್ದಿರೋ ಅಂಥ ಬಟ್ಟೆನ ತೊಗೊಂಡು ನೀವು ನೀಟಾಗಿ ಕುಂಬಳಕಾಯಲ್ಲಿ ಒಂದು ಸ್ವಲ್ಪ ಕೂಡ ತೇವ ಇಲ್ಲದೆ ಇರೋ ಹಾಗೆ ಬೂದ್ಕುಂಬಳಕಾಯಿನ ನೀಟಾಗಿ ಸ್ವಲ್ಪ ತೇವ ಇಲ್ಲದೆ ಇರೋ ಥರ ನೀಟಾಗಿ ಪ್ರೆಸ್ ಮಾಡಿ. ಯಾಕಂದರೆ ದೀಪ ಒಂದು 2 ಅವರ್ 3 ಅವರ್ ಉರಿದ್ರೆ ನಿಮ್ಮ ಮನೆಗೇ ತುಂಬ ಒಳ್ಳೆಯದು. ಇದನ್ನು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಹಚ್ಚುತ್ತಾರೆ. ಇಲ್ಲ ಅಂದರೆ ಮನೆಯಲ್ಲಿ ನಮಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂತ ಅಂದಾಗ ಮನೆಯಲ್ಲೇ ನೀವು ಹಚ್ಬೋದು. ಮನೆಯಲ್ಲಿ ಅಂತ ಅಂದರೆ ದೇವ್ರ ಮನೆಯಲ್ಲಿ ಹಚ್ಚೋ ಹಾಗಿಲ್ಲ. ಇದನ್ನು ನೀವು ಬಾಗಿಲ ಹತ್ರ ಹಚ್ಚಬೇಕಾಗತ್ತೆ. ಬಾಗಿಲಿಗೆ ನೀಟಾಗಿ ನೀವು ಎಲ್ಲ ಮಾಡಿಕೊಂಡು ಒಳಗಡೆನೇ ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಒಂದು ತಟ್ಟೆನಲ್ಲಿ ಒಂದು ಪ್ಲೇಟ್ ಸಿಗುತ್ತೆ, ನಿಮಗೆ ಪೇಪರ್ ಪ್ಲೇಟ್ಗಳು ಸಿಗುತ್ತೆ. ಇಲ್ಲಾಂದರೆ ಈ ಅಡಿಕೆ ಪಟ್ಟೆ ಅಂತ ಸಿಗುತ್ತಲ್ಲ, ಅದರೊಳಗಡೆ ನೀವು ಬೂದ್ಕುಂಬಳಕಾಯಿಗೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಅದನ್ನು ಕೊಬ್ಬರಿ ಎಣ್ಣೆ ಇಲ್ಲ ಅಂದರೆ ಎಳ್ಳೆಣ್ಣೆ ಅಂತ ಸಿಗುತ್ತೆ. ಕೊಬ್ಬರಿ ಎಣ್ಣೆ ಇಲ್ಲ ಅಂದರೆ ಎಳ್ಳೆಣ್ಣೆ, ಇವೆರಡರಲ್ಲಿ ಮಾತ್ರನೇ ಹಚ್ಚಬೇಕಾಗತ್ತೆ. ನಿಮಗೆ ಒಂದು 2 ರಿಂದ 3 ಪಟ್ಟೆ ಸಿಗುತ್ತೆ. ಅಡಿಕೆದು ಪ್ಲೇಟ್ಸ್ಗಳು ಎಲ್ಲ ಸಿಗುತ್ತೆ, ಎಲ್ಲ ಕಡೆನೂ ಅದು ಸಿಗುತ್ತೆ. ನೀವು ಅದನ್ನು ತೊಗೊಂಬಂದು ಒಳಗಡೆ ನೀಟಾಗಿ ಏನೆಲ್ಲ ರೆಡಿ ಮಾಡಿರ್ತೀರೋ ಅದನ್ನೆಲ್ಲ ಹಾಕ್ಕೊಂಡು ಅದನ್ನು ನೀಟಾಗಿ ಬಾಕ್ಲ ಹತ್ರನೇ ಹಚ್ಚಬೇಕಾಗತ್ತೆ. ಬಾಕ್ಲ ಹತ್ರ ಆ ಕಡೆ ಒಂದು ಈ ಕಡೆ ಒಂದು ನೀಟಾಗಿ ಹಚ್ಚಿ, ಇಲ್ಲ ಅಂದರೆ ಎರಡೂ ಒಂದೇ ತಟ್ಟೆನಲ್ಲಿ ನೀಟಾಗಿ ಜೋಡಿಸ್ಕೊಂಡು ಅದಕ್ಕೆ ಕೆಳಗಡೆ ಒಂದು ರಂಗೋಲಿನ ಬಿಟ್ಕೊಂಡು ರಂಗೋಲಿ ಮೇಲೆ ನೀವು ದೀಪಕ್ಕೆ ಅರಿಶಿನ ಕುಂಕುಮ ಎಲ್ಲ ನೀಟಾಗಿ ಹಚ್ಚಿ ಆ ಪ್ಲೇಟಲ್ಲಿ ಹೂವಿಂದ ಅಲಂಕಾರ ಮಾಡಿ ನೀವು ಈ ಥರ ದೀಪನ ಬೆಳಗೋದ್ರಿಂದ ತುಂಬಾ ಶಾಂತಿ ಸಿಗುತ್ತೆ. ಹಾಗೆ ಮನೆಯಲ್ಲಿ ಯಾವುದೇ ಒಂದು ಕಷ್ಟ ಇದ್ರೂ ಕೂಡ ನಿಜವಾಗ್ಲೂ ಇದರಿಂದ ಪರಿಹಾರ ಆಗುತ್ತೆ. ಇದು ಕಾಲಭೈರವೇಶ್ವರಂಗೆ ತುಂಬ ಪ್ರಿಯವಾದದ್ದು ಆಗಿರೋದ್ರಿಂದ ಈ ದೀಪ ತುಂಬ ಹಚ್ಚಿದ್ರೆ ನಿಮಗೆ ಕೂಡ ಮನೆಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಹಾಗೆ ಇದು ಬೂದ್ಕುಂಬಳಕಾಯಿ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ನಿಮಗೆಲ್ಲ ಗೊತ್ತಿರಬೇಕು. ಇದನ್ನು ಕುಡಿದ್ರೆ ನಮ್ಮ ಪ್ರಾಬ್ಲಮ್ಮು ಅಂದರೆ ಒಂದು ಸ್ಕಿನ್ನು ಗ್ಲೋ ಆಗಿರ್ಬೋದು, ಹಾಗೆ ವೆಯ್ಟ್ ಲಾಸ್ಗಿರ್ಬೋದು, ಈ ಥರ ಎಲ್ಲ ನಮ್ಮ ದೇಹಕ್ಕೆ ಕೆಲವೊಂದು, ಹಾಗೆ ಕೊಬ್ಬಿನಂಶ ಕಂಟ್ರೋಲ್ ಮಾಡೋಕ್ಕಿರ್ಬೋದು, ಇದಕ್ಕೆಲ್ಲ ಕೂಡ ನಾವು ಆಲ್ಮೋಸ್ಟು ಈ ಬೂದ್ಕುಂಬಳಕಾಯಿನ ಬಳಸ್ತಾ ಇರ್ತೀವಿ. ಅದೇ ರೀತಿ ದೇವ್ರಿಗೂ ಕೂಡ ಇದು ಪ್ರಿಯವಾಗಿರೋವಂಥ ಇದನ್ನು ಹಚ್ಚೋದ್ರಿಂದ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ನೀವು ಯಾರಾದರೂ ಅಕಸ್ಮಾತ್ ಏನಾದ್ರು ಹರಕೆ ಕಟ್ಕೊಂಡು ದೇವಸ್ಥಾನದಲ್ಲಿ ಏನಾದ್ರು ಬಂದು ಕುಂಬಳಕಾಯಿ ದೀಪ ಹಚ್ಚುತ್ತೀನಿ ಅಂತ ಅಂದರೂ ಪರವಾಗಿಲ್ಲ. ಇಲ್ಲಾಂದರೆ ನೀವು ಮನೆಯಲ್ಲೇ ಈ ಥರ ದೀಪ ಹಚ್ಚಿ, ಮನೆ ಒಳಗಡೆ ಯಾವುದೇ ಕಾರಣಕ್ಕೂ ಹಚ್ಚೋಕ್ಕೆ ಹೋಗಬೇಡಿ. ಯಾವತ್ತಿದ್ರೂ ಮನೆಯಿಂದ ಹೊರಗಡೆನೇ ಹಚ್ಚಬೇಕಾಗತ್ತೆ ಈ ದೀಪನ. ಈ ನಿಂಬೆಹಣ್ಣು ದೀಪ ಅದೆಲ್ಲ ಕೆಲವೊಂದು ಸಂಪ್ರದಾಯಗಳಿರುತ್ತೆ, ಅದನ್ನು ನೀವು ಪಾಲಿಸಲೇಬೇಕಾಗತ್ತೆ. ನೀವು ಮನೆಯಿಂದ ಹೊರಗಡೆನೇ ಹಚ್ಚಬೇಕಾಗತ್ತೆ. ಖಂಡಿತವಾಗ್ಲೂ ಈ ಥರ ಹಚ್ಚುತ್ತಾ ಬನ್ನಿ, ನಿಮಗೆ ಎಂಥದೇ ಪ್ರಾಬ್ಲಮ್ ಇದ್ರೂ ಕೂಡ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ದೆ. ನಮ್ಮ ಒಂದು ಮನಸ್ಸಲ್ಲಿ ಕೂಡ ನೆಗೆಟಿವ್ ಏನಿರುತ್ತೆ ಅದು ಕೂಡ ಹೋಗುತ್ತೆ. ಹಾಗೆ ಒಂದು ಪಾಸಿಟಿವ್ ಆಗಿ ಫೀಲ್ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.